ನಮ್ಮ ಫಸ್ಟ್ ಶೂಟ್ ಬಂದು ವಿಧಾನಸೌಧದ ಹತ್ರ ತೆಗಿತಿದೆ. ಪುಷ್ಪ ಧರ್ಮದಿದ್ದು ರೇಟ್ ಇದ್ದಲ್ಲ. ಪ್ರೀ ವೆಡ್ಡಿಂಗ್ ಮಾಡ್ಲಿಕ್ಕೆ ಸೆಟ್ ಫುಲ್ ಇದು ಕ್ಯಾಶ್ ಇಲ್ಲ ಮಾರಿ, ಗೂಗಲ್ ಪೇ ಉಂಟು, ಕ್ಯಾಶ್ ಇಲ್ಲ ಮಾರಿ. ಹಲೋ ನಮಸ್ಕಾರ, ವೆಲ್ಕಮ್ ಟು ದುರ್ಗ ಹಕ್ಕೆಬದ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೋಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೇವೆ. ನಾವಿವತ್ತು ಪ್ರೀ ವೆಡ್ಡಿಂಗ್ ಮಾಡಲಿಕ್ಕೆ ಬ್ಯಾಂಗ್ಳೂರಿಗೆ ಬಂದಿದ್ದೇವೆ. ಬ್ಯಾಂಗ್ಳೂರಲ್ಲಿ ನಮ್ಮ ಫಸ್ಟ್ ಶೂಟ್ ಬಂದು ವಿಧಾನಸೌಧದ ಹತ್ರ ತೆಗಿತಿದೆ. ಅದಾದಮೇಲೆ ಚರ್ಚ್ ಸ್ಟ್ರೀಟ್ ಹೋಗ್ಲಿಕ್ಕಿದೆ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ. ಸೀರಿಯಸ್ ಕೊಡ್ತೀವಿ. ರೆಡಿ, ಸ್ಟಾರ್ಟ್, ಗೋ. ಆಗ್ತಾ ಉಂಟು. ವಿಧಾನಸೌಧದಲ್ಲಿ ಬಿಸಿಲು ಬಂತು ಆಲ್ರೆಡಿ. ಇನ್ನು ಚರ್ಚ್ ಸ್ಟ್ರೀಟಿಗೆ ಹೋಗಬೇಕು ಅಂತ ಇದ್ದೇವೆ. ಆದರೆ ರಿಸಲ್ಟ್ ಇಲ್ಲಿ ತನಕ ತುಂಬ ಸೂಪರಾಗಿ ಸಿಕ್ಕಿದೆ. ಫಸ್ಟ್ ಟೈಮ್ ನಾವು ವಿಧಾನಸೌಧದಲ್ಲಿ ಶೂಟ್ ಮಾಡಿ. ನಮ್ಮ ಜೊತೆ ಯತೀಶ್ ಅವರಿದ್ದಾರೆ, ಅವ್ರ ಹತ್ರ ಸ್ವಲ್ಪ ಮಾತಾಡೋದು. ಹಲೋ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಮತ್ತೆ ಹೇಗಿದೆ ವಿಧಾನಸೌಧ ಹೇಗಿದೆ? ಸೂಪರ್ ಆಗಿದೆ. ಮಾಡಲಿಕ್ಕೆ ಮನಸ್ಸು ಉಂಟು, ಅದು ಆಗ್ತಿಲ್ಲ. ಡೈಲಾಗ್ ನಮ್ಮ ಫಸ್ಟ್ ಸೆಕ್ಷನ್ ಅಂದರೆ ವಿಧಾನಸೌಧದ ಶೂಟ್ ಎಲ್ಲ ಫಿನಿಶ್ ಆಯಿತು. ಸೆಕ್ಷನ್ ಬಂದು ಚರ್ಚ್ ಸ್ಟ್ರೀಟಲ್ಲಿ. ಚರ್ಚ್ ಸ್ಟ್ರೀಟಿಗೆ ಹೋಗುವ ಯಾವತ್ತಲ್ಲಿ ಸಿಗ್ತದೆ ಅಂತ. ಆ್ಯಕ್ಚುಲಿ ವಿಧಾನಸೌಧದಲ್ಲಿ ತುಂಬ ಚೆನ್ನಾಗಿ ಸಿಕ್ಕಿದೆ ನೋಡಿ. ಆ್ಯಕ್ಚುಲಿ ಇದು ನೋಡ್ಬೋದು ರಿಸಲ್ಟ್ ನೋಡಿ, ತುಂಬ ಚೆನ್ನಾಗಿ ಸಿಕ್ಕಿದೆ ಕೆಲವೊಂದು ರಿಸಲ್ಟ್. ಸೊ ಹೋಗುವ ಇಲ್ಲಿಂದ. ಬ್ರೇಕ್ಫಾಸ್ಟ್ ಆಗಿಲ್ಲ ನಮ್ಮದು, ಇನ್ನೂ ಬ್ರೇಕ್ಫಾಸ್ಟ್ ಆಗಬೇಕು. ನಾವು ಇವಾಗ ಚರ್ಚ್ ಸ್ಟ್ರೀಟಿಗೆ ಬಂದಿದ್ದೇವೆ. ನಮ್ಮ ಸೆಷನ್ 2 ಸೇಮ್ ಡ್ರೆಸ್ಸಲ್ಲಿ ಚರ್ಚ್ ಸ್ಟ್ರೀಟಲ್ಲಿ ಶೂಟ್ ಮಾಡುವಂತ. ನೋಡಬೇಕು ಯಾವ ಥರ ಇದೆ ಅಂತ. ಆಲ್ರೆಡಿ ಸಾಧಾರಣ ಒಂದು 3-4-5 ಕಪಲ್ಸ್ ಇದ್ದಾರೆ, ಶೂಟಿಂಗ್ ಆಗ್ತಾ ಉಂಟು. ಇನ್ನು ಚರ್ಚ್ ಸ್ಟ್ರೀಟ್ ನೋಡಿ ಯಾವ ಥರ ಇದೆ ಅಂತ. ಇನ್ನು ಕ್ರೌಡ್ ಬರಬೇಕಷ್ಟೇ, ಯಾಕೆಂದರೆ ಇವತ್ತು ವೀಕೆಂಡ್ ಸ್ಯಾಟರ್ಡೆ ಆದ್ದರಿಂದ ಇಲ್ಲಿ ಕ್ರೌಡ್ಸ್ ಕಡಿಮೆ ಇದೆ. ಸಾಧಾರಣ ಒಂದು 10:30-11 ಗಂಟೆ ಆಗೋ ಕ್ರೌಡ್ ಬರ್ತದೆ. ಅದಕ್ಕಿಂತ ಮೊದಲೇ ನಾವಿಲ್ಲಿ ಫಿನಿಶ್ ಮಾಡಿ ಹೋಗಬೇಕು. ನೋಡುವ ಯಾವ ಥರ ರಿಸಲ್ಟ್ ಸಿಗ್ತದೆ ಅಂತ. ಇಲ್ಲಿ ನಮ್ಮ ಯತೀಶ್ ಅವರಿದ್ದಾರೆ, ಹಾಗೆ ಪ್ರಾತಿ ಅವರಿದ್ದಾರೆ. ಪ್ರಾತಿ ವಿಧಾನಸೌಧದ ಶೂಟಿಂಗ್ ಹೇಗಾಯಿತು? ಸೂಪರ್, ಚೆನ್ನಾಗಿ ಸಿಗ್ತಾ? ನಿಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಸಿಗ್ತಾ? ಹಾಗೆ ಹೇಗೆ ಸಿಕ್ತು? ಒಳ್ಳೆ ಸಿಕ್ತು. ಒಳ್ಳೆ ಯಾವುದು ಕೋಡಲ್ಲಿ ಸಿಗಿದೆ? ಪುಷ್ಪ ತಗ್ಗದೇ ಇಲ್ಲ. ಇವನು ನಮ್ಮ ಯತೀಶ್ ಅಂತ. ಇವೊಂದು ರೇಟ್ ಎಷ್ಟು ಗೊತ್ತಿಲ್ಲ, ಇವನೇ 150 ರೂಪಾಯಿ. ಧರ್ಮದಿದ್ದು ರೇಟ್ ಇದ್ದಲ್ಲ, ಧರ್ಮದ್ದು. ಐಸ್ ಕ್ರೀಮ್ ಬೇಕಾ? ಐಸ್ ಕ್ರೀಮ್ ಬೇಕಾ? ಐಸ್ ಕ್ರೀಮ್. ತಿನ್ರೆಜ್ಜಿ ಸುರುಕು ಪಟ ಬೊಕ್ಕ ತಿನ್ರೆಜ್ಜಿ ಬೊಕ್ಕ ಸುರುಕು ಪಟ ಆರ್ಡರ್ ಅಂತ ಪಡೆದೆ ಪರಂದು ತಿನ್ನೊಂದುಳ್ಳೆ ತಿನ್ಲೆ ಪೂರ ತಿಕ್ಕಂಡ ಫೋಟೋಶೂಟ್. ಎಲ್ಲೆಲ್ಲೂ ಫೋಟೋಶೂಟ್, ಎಲ್ಲಿ ನೋಡಿದ್ರು ಫೋಟೋಶೂಟ್. ತಿನ್ರೆಜ್ಜಿ ಪತ್ತೊಂದು ಬೇರೆ. ನಾವಿವಾಗ ನಮ್ಮ ಫಸ್ಟ್ ಸೆಷನ್ ಮುಗಿದು ಇವಾಗ 2ನೇ ಸೆಕ್ಷನ್ಗೆ ಬಂದಿದ್ದೇವೆ. ಪ್ರೀ ವೆಡ್ಡಿಂಗ್ ಮಾಡಲಿಕ್ಕೆ ಸೆಟ್ ಫುಲ್ಲು ಇದು. ಈ ಸೆಟ್ಟಲ್ಲಿ ಏನೆಲ್ಲ ಇದೆ ಪ್ರತಿಯೊಂದನ್ನು ತೋರಿಸ್ಕೊಡ್ತೇನೆ. ಈ ಸೆಟ್ನ ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಮತ್ತು ಈ ಸೆಟ್ನ ಪ್ರೈಸ್ ಬಂದುಬಿಟ್ಟು ಪರ್ ಹವರ್ 1000 ರೂಪೀಸ್. ಮತ್ತು ಇಲ್ಲಿ ಟೈಮಿಂಗ್ ಇವಾಗ ನೀವೊಂದು 12 o'clock to 6 o'clock ಆ ಥರ ಟೈಮಿಂಗ್ಸ್ ಇರೋದು. ನಾನು ನಂಬರ್ ಕೂಡ ಹಾಕಿರ್ತೇನೆ. ನಿಮಗೆ ಏನಾದರೂ ಇಲ್ಲಿ ಪ್ರೀ ವೆಡ್ಡಿಂಗ್ ಮಾಡಬೇಕಂದ್ರೆ ವಿಚಾರಿಸ್ಬೋದು. ಹಾಗೆ ನೋಡಿ, ಇದೊಂದು ಟ್ರೆಡಿಷ್ನಲ್ ಸೆಟ್ ಇರೋದು. ಮತ್ತು ಏನೆಲ್ಲ ಸೆಟ್ ಇದೆ ತೋರಿಸ್ತಾರೆ, ಬನ್ನಿ ಹೋಗುವ. ಹಾಗೆ ಇದು ಟ್ರೆಡಿಷ್ನಲ್ ಸೆಟ್, ಮತ್ತು ಇಲ್ಲೊಂದು ವೆಸ್ಟರ್ನ್ ಸೆಟ್ ಇದೆ ನೋಡಿ. ಇಲ್ಲಿ ಒಂದು ಗೌನ್ ಶೂಟ್ ಎಲ್ಲ ಮಾಡಿದ್ರೆ ತುಂಬ ಸೂಪರ್ ಬರ್ಬೋದು. ಯಾವ ಥರ ಇದೆ ನೋಡಿ.
ನೋಡಿ ಇದೊಂದು ಒಂದೆಂತ ಇಟಾಲಿಯನ್ನ ಯಾವುದೋ ಒಂದು ಥೀಮಲ್ಲಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಇದು ಕೂಡ. ಇಲ್ಲೊಂದು ಗೌನಲ್ಲಿ ಮಾಡಿದರೆ ತುಂಬ ಚೆಂದ ಬರ್ಬೋದು. ಯಾವ ಥರ ಇದೆ ಫುಲ್ ವೈಟ್ ಆಗಿ ಒಂದು ಅಸ್ಥೆಟಿಕ್ ಲುಕ್ ಇದೆ. ಹಾಗೆ ಈ ಕಡೆ ಬನ್ನಿ, ಇಲ್ಲಿ ಕೂಡ ಒಂದು ಶೂಟ್ ಮಾಡ್ಬೋದು. ಒಂದು ಫ್ರೆಂಚ್ ಟೈಪ್ ಆದಂತಹ ಒಂದು ಸೆಟಪ್, ಜಸ್ಟ್ ಫೋಟೋ ಶೂಟ್ ಮಾಡಲಿಕ್ಕೆ ಸೆಟ್ ಅಷ್ಟೇ. ಸೈಕಲ್ ಎಲ್ಲಿದೆ. ಮತ್ತು ಇಲ್ಲಿ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಒಂದು ಪೂಲ್ ಥರ ಇದೆ. ಪೂಲ್ ಅಂದರೆ ಇಲ್ಲಿ 2 ಬಾಕ್ಸಲ್ಲಿ ಅದಕ್ಕೆ ಬಿಡ್ತಾರೆ ಆಲ್ರೆಡಿ. ಇಲ್ಲಿದೆ ನೋಡಿ ಸೆಟಪ್ ಚೆನ್ನಾಗಿದೆ ಇಲ್ಲಿ ಕೂಡ. ಮತ್ತು ಇಲ್ಲೊಂದು ಸೆಟ್ ನೋಡಿ ನಿಮಗೆ ಫೈರ್ ಕ್ಯಾಂಪ್, ಭಾರಿ ಚಂದವಾದಂತಹ ಫೈರ್ ಕ್ಯಾಂಪಿಂಗ್ ಸೆಟಪ್ ನೋಡಿ. ಇಲ್ಲಿ ಇಬ್ಬರಿಗೆ ಕಪಲ್ಸ್ ಕೂತ್ಕೊಂಡು ಆರಾಮದಲ್ಲಿ ಎಂಜಾಯ್ ಮಾಡ್ತಾ, ಇಲ್ಲಿ ಅದು ಸಂಜೆ ಸುಮಾರು ಒಂದು 6 to 7 o'clock ಅರೇಂಜ್ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಮಳೆ ಬರಲಿಲ್ಲ ಅಂತಂದರೆ ನಮ್ಮ ಲಕ್ ಚಂದ ಇದೆ ಅಂತ ಅನಿಸುತ್ತೆ. ಬಟ್ ಚೆನ್ನಾಗಿದೆ ಸೆಟಪ್. ಇಲ್ಲೆಲ್ಲ ನೋಡಿ ಬಾಟ್ಲಿಸ್ ಎಲ್ಲ ಇಟ್ಟಿದ್ದಾರೆ ಇಬ್ಬರು ಕಪಲ್ಗೆ ನೋಡಿ. ಇಲ್ಲಿ ಕೂಡ ಒಂದು ತೆಗಿಬೋದು, ಚಂದ ಇದೆ. ಹಾಗೆ ಈ ಬ್ಯಾಕ್ಗ್ರೌಂಡ್ ಕೂಡ ಯೂಸ್ ಮಾಡ್ಬೋದು ನೋಡಿ. ಈ ಬ್ಯಾಕ್ಗ್ರೌಂಡಲ್ಲಿ ಯೂಸ್ ಮಾಡಿ ಕೂಡ ಈ ಪ್ಲೇಸಲ್ಲಿ ಕಪಲ್ಸ್ ನಿಂತ್ಕೊಂಡು ಫಸ್ಟ್ ಎಲ್ಲ ತೆಗಿಬೋದು, ಚಂದ ಇದೆ. ಆ ಕಡೆಯಿಂದ ಕಪಲ್ಸು. ಮತ್ತು ಇಲ್ಲಿ ಮುಂದೆ ಹೋದರೆ ಕೂಡ ಗ್ರೀನರಿ, ಎವ್ರಿವೇರ್ ಗ್ರೀನರಿ ಎಲ್ಲ ತೆಗಿಬೋದು, ಯುಟಿಲೈಸ್ ಮಾಡ್ಬೋದು. ಲೊಕೇಶನ್ನ ಚೆಂದ ಯುಟಿಲೈಸ್ ಮಾಡ್ಬೋದು. ಹಾಗೆ ಈ ಕಡೆ ನೋಡಿ ಈ ಪ್ಲೇಸ್ ಕೂಡ ಯುಟಿಲೈಸ್ ಮಾಡ್ಬೋದು, ಇಲ್ಲಿ ಕೂಡ ಯೂಸ್ ಮಾಡ್ಬೋದು, ಈ ಆರ್ಚಲ್ಲಿ ಯೂಸ್ ಮಾಡ್ಬೋದು. ಹಾಗೆ ಈ ಕಾರ್ನರ್ ನೋಡಿ, ಇದೊಂದು ವಾಕ್ ವೇ, ಇಲ್ಲೊಂದು ವಾಕ್ ಹೋಗ್ತಾ ಕಪಲ್ಸ್ ವಾಕ್, ಆ ಕಡೆಯಿಂದ ವಾಕ್ ಬರ್ಬೋದು ನೋಡಿ. ಪ್ಲೇಸ್ ಯಾವ ಥರ ಇದೆ, ತುಂಬ ಚೆನ್ನಾಗಿದೆ. ಜಸ್ಟ್ ಸೆಟಪ್ ಅಷ್ಟೇ. ಈ ಕಡೆಯಿಂದ ಕಪಲ್ಸ್ ಇಬ್ಬರು ವಾಕ್ ಮಾಡ್ತಾ ಬಂದು ರೊಮ್ಯಾಂಟಿಕ್ ಲುಕ್ ಕೊಡ್ಬೋದು. ಹಾಗೆ ಇಲ್ಲೊಂದು ಹೆರಿಟೇಜ್, ಜಸ್ಟ್ ಟ್ರೆಡಿಷ್ನಲ್ ಲುಕ್ಗೋಸ್ಕರ ಹೆರಿಟೇಜ್ ಮಾಡಿದ್ದಾರೆ. ಟ್ರೆಡಿಷ್ನಲ್ ಪ್ಲ್ಯಾನ್ ಇರೋದು ಮೇಲುಕೋಟೆಯಲ್ಲಿ. ಸೊ ಇಲ್ಲೊಂದು ಜಸ್ಟ್ ಟ್ರೆಡಿಷ್ನಲ್ ಶೂಟು ಮಾಡಬೇಕು ಅಂತ ಇದ್ದೇವೆ, ಸೆಟ್ ಇದೆಯಲ್ಲ ಅದಕ್ಕೋಸ್ಕರ. ಹಾಗೆ ಇಲ್ಲೊಂದು ಟೆಲಿಫೋನ್ ಬೂತ್ ಥರ ಇದೆ ನೋಡಿ, ಟೆಲಿಫೋನ್ ಬೂತು. ಹಾಗೆ ಒಂದು ಕೊಚ್ಚಿಯ ಫ್ರೆಂಚ್ ಕಾಲೋನಿಯನ್ನು ಹೋಲುವಂಥ ಒಂದು ಸಣ್ಣ ದೃಶ್ಯ ಇಲ್ಲಿದೆ. ಒಂದು ಸಣ್ಣ ಮಟ್ಟಿಗೆ ಶೂಟ್ ಮಾಡುವಂಥ ತೆಗಿಬೋದು. ಏನೆಲ್ಲ ಹೋಗಲಿಕ್ಕೆ ನಮಗೆ ಧೈರ್ಯ ಇಲ್ಲ, ಯಾಕೆಂದರೆ ಎಲ್ಲ ಸೆಟಪ್ ಇರೋದು POP. ಮತ್ತು ಏನಾದರೂ ಹೆಚ್ಚು ಕಮ್ಮಿ ಆದರೆ ತೊಂದರೆ ಯಾಕೆ. ಹಾಗೆ ಇಲ್ಲಿ ಒಂದು ಕೂತ್ಕೊಂಡು ಸೆಟಪ್ ಏನಿದೆ, ತೊಂದರೆ ಇಲ್ಲ. ಹಾಗೆ ಇಂಡೋರ್ ಕೂಡ ಸೆಟ್ ತೋರಿಸ್ತೇನೆ, ಬನ್ನಿ. ರೆಡಿ 1 2 3 ಸ್ಟಾರ್ಟ್ ಗೋ. ಎತ್ತುಲೆ ಜಾಸ್ತಿ ಆಯ್ತು. ಎರಡನೇ ಲೊಕೇಶನಲ್ಲಿ ನಮ್ಮ ಮೊದಲ ಶೂಟಿಂಗ್ ನಡೀತಾ ಇದೆ. ಫ್ರೆಂಚ್ ಕಾಲೋನಿಗೆ ಹೋಗುವಂಥ ಒಂದು ಸಣ್ಣ ಪ್ರದೇಶದಲ್ಲಿ ನಮ್ಮ ಸಣ್ಣ ಮಟ್ಟಿನ ಪ್ರಯತ್ನ ಮಾಡ್ತಾ ಇದ್ದೇವೆ. ಹಾಗೆ ಇಲ್ಲಿ ಒಬ್ಬ ಮೊಬೈಲಲ್ಲಿ ಬ್ಯುಸಿ ಆಗಿದ್ದಾನೆ. ಹೋಗರ್ ರೆಡಿ 1 2 3 ಸ್ಟಾರ್ಟ್ ಗೋ. ತಿಲೆ Ada tuh puni. Bulldozer betul. Anda, sari anda. ಬೇಬಿ ಕಲ್ಪದೇರ್ ಬೇಬಿಗೆ ಮಂಗಜ್ಜಿ ಕಲ್ಪದೇರ್ ಬೇಬಿ ಬರ್ತೀನಿ ನಾನು. ಅಣ್ಣ ಇದು ಮ್ಯೂಟ್ ಆಗ್ಲಾ ನಾ. ಎಸ್ ರೆಡಿ. ಇವನು ಸಿಕ್ಕಿ ಬಿದ್ದದ್ದು ಇಲ್ಲೇ. 1 2 3 ಸ್ಟಾರ್ಟ್. ಬೆಂಕಿ ಅವನ ಖುಷಿ ನೋಡಿ ಗೈಸ್ ಯಾವ ಥರ ಇದೆ ಅಂತ. ಹೇಗಲ್ಲ ಸೇಮ್ ಬ್ಯಾಕ್ ಯಾವ ಥರ ಇದ್ದೇವೆ, ಯಾವ ಥರ ದಮ್ಮು ಕಟ್ಟಿ ಸಾಯ್ತಿದ್ದೀವಿ ನೋಡಿ. ನೋಡಿ ಗೆಳೆಯರೇ ನೋಡಿ. ಗೈಸ್ ಇದೆ ಕಡ ಒಂದಿಲ್ಲ ಗೈಸ್. ಆವತ್ತಿದ್ದಿ ಗೈಸ್. ಗೈಸ್ 3 ತೂಲೆ ಗೈಸ್, ಅವಳು ತೂಲೆ ಗೈಸ್, 40 ತೂಲೆ ಗೈಸ್.
ಅಲ್ಲ ಅಲ್ಲ ಚೋಕರಿಗೆ ಉಂಟು. ಇದೆಗ ಓಯ್ 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 ಅದಕ್ಕೆ पूरा विमान लेक बेली और ಜಪ್ಪರ ಭಂಗ ತುಲೆಗ ಏತು ವಿಮಾನ ಹೋಗ್ಕೊಂಡು ಓಲ್ತು ಓಜುಂಟಿ. ಫೈನಲ್ ಸ್ಟೆಪ್ ನಮ್ಮ ಇಂಡೋರ್ ಶೂಟಿಂಗಲ್ಲಿ ಇದ್ದೇವೆ. ಇಂಡೋರ್ ಸೆಟ್ಟಿಂಗಲ್ಲಿ ನಾನು 3 ಲೊಕೇಶನ್ ಇದ್ದಾವೆ. 3 ಲೊಕೇಶನ್, ಒಂದು ಲೊಕೇಶನ್ ಇಲ್ಲಿ ನೋಡಿ ಅದರಲ್ಲಿ ಶೂಟಿಂಗ್ ಆಗ್ತಿದೆ. ಹಾಗೆ ಸೆಟ್ ಇದೆ, ಇದೊಂದು ಪಿಯಾನೋ ಸೆಟ್ ಇದೆ. ಹಾಗೆ ಈ ಕಡೆ ಬಂದರೆ ಒಂದು ರಾಯಲ್ ಲುಕ್ ಆಗಿರುವಂತಹ ಒಂದು ಸೆಟ್ ತುಂಬ ಚೆನ್ನಾಗಿದೆ. ಇದು ಇದರಲ್ಲಿ ಕೂಡ ತುಂಬ ಚೆನ್ನಾಗಿ ಸಿಗ್ಬೋದು ಹೋಪ್ಸು. ಮತ್ತು ಎಂಟೈರ್ ಲೊಕೇಶನ್ ತುಂಬ ರಾಯಲ್ ಲುಕ್ ಸಿಗುವಂತಹ ಒಂದು ಪ್ಲೇಸ್. ಹಾಗೆ ಈ ಪ್ಲೇಸಲ್ಲಿ ನಮಗೆ ಶೂಟಿಂಗ್ಗೆ ಅವ್ರಿಗೆ ಲೈಟೆಲ್ಲ ವ್ಯವಸ್ಥೆ ಇದೆ. ಆದರೂ ಕೂಡ ನಮ್ಮದು ಲೈಟೆಲ್ಲ ಬೇಕಾಗ್ಬೋದು. ನೀವು ಬರುವಾಗ ಸಪೋಸ್ ಯಾರೋ ಇಲ್ಲಿಗೆ ಶೂಟಿಂಗ್ ಬರ್ತೀರ ಅಂತಂದರೆ 100% ನಿಮ್ಮ ಪ್ರೊಡಕ್ಟ್ಸ್ 200 ಆಗಿರ್ಬೋದು, LC 500, LC 1000 ಯಾವುದಾದ್ರು ನಿಮ್ಮದು ಲೈಟ್ ಇದೆ ಅದನ್ನು ತಗೊಂಡು ಬಂದು ಆರಾಮದಲ್ಲಿ ಶೂಟಿಂಗ್ ಮಾಡ್ಬೋದು. ನಾವು ಕೂಡ ಇವಾಗ ಶೂಟಿಂಗ್ ಸ್ಟಾರ್ಟ್ ಮಾಡುವ. ನಮ್ಮ ರಾಜ್ ಅವರು ಏನು ಹೇಳ್ತಾರೆ ಅಂತ ನೋಡುವ. ಅವರೇ ಸ್ಟಾರ್ಟ್ ಮಾಡುವ. ಬೇಜಾರಲ್ಲಿದ್ದೀರಾ? ಜೋಶಲ್ಲಿಲ್ಲ? ಟಯರ್ಡ್ ಆಗಿದ್ದೀರಾ? ಅಣ್ಣ ಫೋನ್ ಮಾಡ್ತಾನೆ ಟೈಮ್ ಅಣ್ಣ ಫೋನ್ ಮಾಡ್ತಾನೆ ಟೈಮ್ ಮಾಡಿ ಈ ನಿತ್ಯ ಮಾಡೋದಿಲ್ಲ. ಜೋಶಿದ್ದಿ ಅರ್ಧ ಗಂಟೆ ಆಡು ಜೋಶ್ ತೂಲಿ ಅವು ಅವು The next day. ನಮಸ್ಕಾರ, ವೆಲ್ಕಮ್ ಟು ದುರ್ಗಾ ತಿಪ್ಪದ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ಡೇಯಲ್ಲಿದ್ದೇವೆ ನಾವು. ನೆಕ್ಸ್ಟ್ ಡೇಯಲ್ಲಿ ಇವತ್ತು ಮೇಲುಕೋಟೆಯಲ್ಲಿದ್ದೇವೆ. ಮೇಲುಕೋಟೆಯಲ್ಲಿ ನಾವು ಇವತ್ತು ಟ್ರೆಡಿಷ್ನಲ್ ಶೂಟ್ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ನಾವು ಕೂಡ ಟ್ರೆಡಿಷ್ನಲ್ ಡ್ರೆಸ್ಸಲ್ಲೇ ಇದ್ದೇವೆ. ಇವತ್ತು ನಾವು 3 ಜನ ಕೂಡ ಟ್ರೆಡಿಷ್ನಲ್ ಇದ್ದೇವೆ. ಹಾಗೆ ನೋಡಿ, ಮೇಲುಕೋಟೆ ಟೆಂಪಲ್ ಸದ್ಯಕ್ಕೆ ಯಾರೂ ಇಲ್ಲ. ನಮ್ಮ ಲಕ್ಕಿಂತ ಅನ್ಬೋದು. ಯಾಕಂದರೆ ಇಲ್ಲಿ ಇನ್ನೊಂದು ಅರ್ಧ ಗಂಟೆ ಆದರೆ ಹೆವಿ ಕ್ರೌಡ್ ಆಗ್ತದೆ. ಇಲ್ಲಿ ಶೂಟಿಂಗ್ ಮಾಡಲಿಕ್ಕಾಗುತ್ತೆ. ಯಾಕಂದರೆ ಒಂದೊಂದು ಪ್ಲೇಸ್ ಕೂಡ ಒಂದೊಂದು ಫ್ರೇಮಿಂಗ್ ಇರೋದು. ಅದಕ್ಕೋಸ್ಕರ ನಾವು ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ರೀಚ್ ಆಗಿದ್ದೇವೆ. ನೋಡಿ, ಒಬ್ಬ ನಮ್ಮನ್ನು ಕಣ್ಣು ತಪ್ಪಿಸಿ ತಿಂತಾ ಇದ್ದಾನೆ ನೋಡಿ. ಒಬ್ಬ ಕಣ್ಣು ತಪ್ಪಿಸಿ ನಮ್ಮನ್ನೊಬ್ಬ ಕಣ್ಣು ತಪ್ಪಿಸಿ ತಿಂತಾ ಇದ್ದಾನೆ. ದಾದಾ ಬಡ್ಡಿಕ್ಕೆ ಪುಳಿಯೋಗರೆ ತಿನ್ಪುಜ ಅಂದಿತ್ತು ನೋಡಿ ಗೈಸ್. ನಾವು ಒಂದು ರೌಂಡ್ ಬ್ಯಾಟಿಂಗ್ ಆಗಿ ಇನ್ನೊಂದು ರೌಂಡ್ ತಿನ್ನಲಿಕ್ಕೆ. ಬ್ರೋ ಎಂಚೊಂಡು ಬ್ರೋ, ಸೀರೆ ಎಂಚೊಂಡು ಚೂರು ಸೈಡ್ ಬಲ್ಲ. ಸೀರೆ ಎಂಚೊಂಡು ಚೆನ್ನಾಗಿದಾ? ತಿನ್ಬೋದಾ? ಹಾಂ, ಒಳ್ಳೇದಿತ್ತಾ? ಯಾವ ಒಳ್ಳೆ ಅದು ಹೆಂಗೆ ಈ ಜನ ಓಳು ಕಾಸು ಹಾಕ್ನೆ 3 ಕೊಲಾಬ್ರೇಷನ್ ಆಡ್ಬೋಣ ಪ್ರತಿ ಸಲ ಬರ್ಬಿಡಕ್ಕ ಕೊಲಾಬ್ರೇಷನ್ ಮಾಡ್ತೇನೆ. ಉಪ್ಪಿದೆ ನೋಡಿ ಗೈಸ್, ಇವನು ಇನ್ನೊಬ್ಬ ಇಲ್ಲಿ ಮಸಾಲೆ ದೋಸೆ ತಿಂತಾ ಇದ್ದಾನೆ. ಗೈಸ್, ನಮ್ಮದು ಮೇಲ್ಕೋಟೆದು ಫಸ್ಟ್ ಸೆಕ್ಷನ್ ಫಿನಿಶ್ ಆಯಿತು. ಇನ್ನೊಂದು ಪ್ಲೇಸ್ ಇದೆ ಮೇಲ್ಕೋಟೆಯಲ್ಲಿ. ಸೊ ಅಲ್ಲಿಗೆ ಶೂಟಿಂಗ್ ಹೋಗಬೇಕು. ಅದಕ್ಕಿಂತ ಮೊದಲು ಒಂದು ಬ್ರೇಕ್ಫಾಸ್ಟ್ ಮಾಡುವಂಥ ಮೇಲ್ಕೋಟೆಯಲ್ಲಿ ವೆರಿ ಫೇಮಸ್ ಆಗಿರುವಂತಹ ಹೋಟೆಲ್ ಬಂದು ಸುಬ್ಬಣ್ಣ ಮೆಸ್ ಅಂತ ಒಂದು ಹೋಟೆಲ್ ಇದೆ.
ಹೋಟೆಲ್ಗೆ ಬಂದಿದ್ದೇವೆ. ಸೊ ನೋಡಿ ಗೈಸ್, ಇದೇ ಹೋಟೆಲ್ಗೆ ಬಂದದ್ದು ನಾವು. ಗೈಸ್ ನಾವಿವಾಗ ಮೇಲ್ಕೋಟೆಯ ರಾಯರ ಗೋಪುರಕ್ಕೆ ರೀಚ್ ಆಗಿದ್ದೇವೆ. ನಮ್ಮ 2ನೇ ದಿನದ ಫಸ್ಟ್ ಲೆಗ್ ಫಿನಿಶ್ ಆಗುತ್ತೆ ಇಲ್ಲಿಗೆ. ಸೊ ನೋಡಿ ರಾಯ ಗೋಪುರ ಯಾವ ಥರ ಇದೆ ಅಂತ. ಈ ರಾಯ ಗೋಪುರದಲ್ಲಿ ಕೆಲವೊಂದು ಶೂಟಿಂಗ್ ಆಗಿದ್ದಾವೆ. ನೀವು ಎಕ್ಸಾಂಪಲ್ ಹೇಳಬೇಕಂದ್ರೆ ರಕ್ಷಿತ್ ಶೆಟ್ಟಿಯವರ ವಿಕ್ಕಿ ಮೂವಿಯ ಶೂಟಿಂಗ್ ಆಗಿರೋದು ಒಂದು ಸಾಂಗ್ನ ಇಲ್ಲಿ ಆಗಿರ್ಬೋದು. ನೋಡಿ ಒಂದ್ಸರಿ ಲೊಕೇಶನ್. ನಾವು ಮೈಸೂರಿನಲ್ಲಿ ಇವಾಗ ನಮ್ಮ ಶೂಟಿಂಗ್ನ ಪ್ರೀ ವೆಡ್ಡಿಂಗ್ನ ಲಾಸ್ಟ್ ಲೆಗ್ ಮೈಸೂರಿನಲ್ಲಿ ಒಂದು ಹಾರ್ಸ್ ಕುದುರೆಯ ಜೊತೆ ಒಂದು ಫೋಟೋಶೂಟ್ ಮಾಡುವ ಅಂತ ಇದ್ದೇವೆ. ನೋಡಿ ಕುದುರೆ ನೋಡಿ, ಕುದುರೆ ಬಂದಿದೆ ಯಾಕಂದರೆ ಅದು ಸ್ವಲ್ಪ ಸೆಟ್ ಆಗಲಿ, ತೆಗೆಯುವುದು ಬೇಡ. ನೋಡಿ ಇದು ಮೈಸೂರಿನ ಹಳೆಯ ಜಿಲ್ಲಾಧಿಕಾರಿ DC ಆಫೀಸ್. ಮಾರಿ ಫ್ರೇಮಿಂಗ್ ತುಂಬ ಚೆನ್ನಾಗಿದೆ. ನೋಡಿ ನಾವು ಆ ಕಡೆಯಿಂದ ತೆಗೆದ್ರೆ ಮೇ ಬಿ ಸಿಗ್ಬೋದು. ನೋಡಿ ನಮ್ಮ ಪ್ರಾರ್ಥಿಯವರು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ನಂದೇ ಕುದುರೆ ಬಂತ ಫುಲ್ ಆಟಿಟ್ಲು ಕಾಸ ಇರ್ತಲೆ ದೊಡ್ಡ ಜನ ಇರ್ಚು ಕಾಯ್ತಲ್ಲ ಬೆಳಗ್ಗೆ ಅವು ಮಲ್ಲೆ ಸಿಗ್ತದಲ್ಲ. ರೆಡಿ 1 2 3 ಸ್ಟಾರ್ಟ್. ಬ್ರೋ ಕುದುರೆ ಹೇಗಿದೆ? ಕುದುರೆ ವೈಟ್ ಆಗಿದೆ ಬ್ರೋ, ಅದು ಕಾಣ್ತದೆ ಎಲ್ಲರಿಗೆ. ಕುದುರೆಗೆ ಹೇಳಿದ್ದೆಲ್ಲ ಕೇಳ್ತದ? ಹೇಳ್ತದೆ. ಒಮ್ಮೆ ಹೆದರಿಕೆ ಆಯ್ತಲ್ಲ. ಒಂದೆರಡು ಹುಲಿ ಉಂಟು, ಮತ್ತೊಂದು 2 ಚಿರತೆ ಎಲ್ಲ ಉಂಟು. ಇದೆಲ್ಲ ಲೆಕ್ಕಕ್ಕಿಲ್ಲ. ಕನಸಲ್ಲಿ ಅಲ್ಲ, ಕನಸಲ್ಲಿ ಅಲ್ಲ ಬ್ರೋ, ಮನೆಗೆ ಬನ್ನಿ. ನನಸಲ್ಲಿ ಸಾಕ್ತೀರಾ ನೀವು? ಮದುವೆಗೆ ಇದು ಹುಲಿ ನಮ್ದೆಲ್ಲ ಚಿರತೆ ಎಲ್ಲ ಹುಲಿ ಎಲ್ಲ ಮೇಲೆ ಕೂರಿಸಿ ಪ್ರೀ ವೆಡ್ಡಿಂಗ್ ಮಾಡ್ಲಿಕ್ಕೆ ಉಂಟು. ಹೇಗೆ ಅಣ್ಣ, ಹೇಗಿದೆ? ಕೊತ್ತಂಬರಿ ಬೀಜ, ಕೊತ್ತಂಬರಿ ಬೀಜ, ಕೊತ್ತಂಬರಿ ಬೀಜ, ಪಂಚ ಜಾಗ್ರತೆ. ఇప్పుడు మీసి వన్ సైడ్ మాత్రం సరితో ಬಿಡು ಮಾರೆ, ಬಿಡು ಮಾರೆ, ಕಾಸು ಕೊಡ್ತೀವಿ ಮಾರೆ. ಅಲ್ಲ ಮಾರೆ, ಮೊಬೈಲ್ ಅಲ್ಲಿ ತೀರ್ಥ ಗೊತ್ತವಂಡೆ ಕೊಡುವ ಮಾರೆ. ನಾನು ಓಡ್ತೀನ ಮಾರೆ, ಎಂತ ಮಾರೆ ಇವನು ಒಂದು ಪಲ್ಲೆ ಬೇಕು. ನಂದು ಇದೇ ಕೂರ್ಲೆ ಮಾರೆ. ಕ್ಯಾಶ್ ಇಲ್ಲ ಮಾರೆ, ಗೂಗಲ್ ಪೇ ಉಂಟಾ? ಕ್ಯಾಶ್ ಇಲ್ಲ ಮಾರೆ, ಯಾಕೆ ಮಾರೆ? ಕ್ಯಾಶ್ ಇಲ್ಲ, ಅದ್ರಲ್ಲಿ ಜೇಬ ಇಲ್ಲ.
ಬೋಡ ಕುದ್ರೆ ಕುದ್ರೆ ಆಸೆ ಬೇಡ ಅಕ್ಕಿ ಚಾ ಆದ್ರೆ ಏಕಡೆ ಡೈಲಾಗ್ ಓಡಿತ್ತು ಬ್ರೋ ಇತ್ತೆ ಏಕಡೆ ಡೈಲಾಗ್ ಓಡಿತ್ತು ಎರಡು ಫೋನ್ ಪೇ ಮಾಡ್ಬೋದಕ್ಕೆ ಏನು ಪೇ ನಾನು ಕುದ್ರೆ ധക്കായ മാറി അറിയില്ലേ ആരൊക്കെ വന്ന് See you tomorrow. കുടുത്തയുടെ വല്ലേ ಓಲೆಲ್ಲ ಬದುಕಿ ಇಂಚಿ ಇಂಚಿ ಜಪ್ಪು ಒಂದು ಕುತ್ತ ಮಾಡ ಜಂಪ್ ಮಾಡ್ತೀರಲ್ಲ ನಾನೇ ಹೇಳೋಗಲ್ಲ ಬ್ರೋ ಇದೊಂದು ಕೂಡ ಆಯ್ತಾ ಬ್ರೋ ಬ್ರೋ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಕುದುರೆ ಬೇಕಾ ಆದ್ರೆ ಎತ್ತು ಬಂಗಾಳ ಮಲ್ಲಿ ಜಾಣ